ಬಿಕಾರಿನ್ ತಂದು ಎಷ್ಟೇ ಮಾತಾಡ್ತ್ಯಾ? ಮಾತಾಡ್ತೀನಿ ಕಣೆ. ನೀನು ರೌಡಿ ಮಗಳು, ಅನೈತಿಕವಾಗಿ ಹುಟ್ಟಿರೋ ಮಗಳು. ವಾಟ್ಸ್ ಹ್ಯಾಪನಿಂಗ್ ದೇರ್? ಯಾರೇ ಇವಳು? ಇವಳು ಮಿಸ್ ಸೌಮ್ಯ, ಜಯರಾಜ್ ಅವ್ರ ಮಗಳು. ಇವಳು ಜಯರಾಜ್ ಮಗಳು. ಇವಳ ಹತ್ರ ನಿಮ್ಮ ಆಟ ತೋರಿಸ್ಬೇಡಿ. ಹೌದಾ? ನಿಜವಾಗ್ಲು? ಯಾರಿ ಮೇಡಮ್? ಇಲ್ಲೇನ್ ನಡೀತಿದೆ? ಮೇಡಮ್, ಈ ಟ್ರಕ್ ಡ್ರೈವರು ಹೆಂಡತಿ ಮಕ್ಕಳ ಜೊತೆ ಬಂದು ಗಲಾಟೆ ಮಾಡ್ತಾ ಇದ್ದಾನೆ. ಹಾಯ್ ಮ್ಯಾಮ್, ನಾನು ರಕ್ಷಾ ಪೂಜಾರಿ, ಈ ಹೋಟೆಲ್ ಮ್ಯಾನೇಜರ್. ಈ ಮನುಷ್ಯ ಇದಾನಲ್ಲ, ಈ ಹೋಟೆಲ್ ಅಟ್ಮಾಸ್ಫಿಯರೇ ಹಾಳು ಮಾಡ್ತಾ ಇದ್ದಾನೆ. ನಾನ್ ಸಾರಿ, ಹಿಸ್ ಮೈ ಹಸ್ಬೆಂಡ್. ಇವರು ಮಿಸ್ ಆಗಿ ನನ್ನ ಮಗುನ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇವ್ರಿಗೆ ಅವಾಗ್ಲಿಂದ ಹೇಳ್ತಾ ಇದ್ದೀನಿ ಹೋಗಿ ಅಂತ, ಬಟ್ ಹಿ ಇಸ್ ನಾಟ್ ಅಟ್ ಆಲ್ ಲಿಸ್ನಿಂಗ್. ಪ್ಲೀಸ್ ಅವ್ರ ಹತ್ರ ಕ್ಷಮೆ ಕೇಳ್ಬಿಡಿ. ನಾನು ಯಾಕೆ ಕೇಳಬೇಕು? ಅಂತ ತಪ್ಪು ನಾನೇನ್ ಮಾಡಿಲ್ವಲ್ಲ. ಈ ಮೇಡಮ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಓ ಮೈ ಗಾಡ್, ಇವನ್ ಸೌಮ್ಯ ಮೇಡಮ್ಗೆ ಇನ್ಸಲ್ಟ್ ಮಾಡ್ತಿದ್ದಾನೆ. ಟ್ರಕ್ ಡ್ರೈವರ್ಗೆ ಇಷ್ಟೊಂದು ತಿಮ್ರ? ಅವ್ರ ಸಮಾಜದಲ್ಲಿ ತುಂಬಾ ದೊಡ್ಡ ವ್ಯಕ್ತಿ. ಪ್ಲೀಸ್ ಬಿಹೇವ್ ಪ್ರಾಪರ್ಲಿ. ನನಗಿಂತ ಏನ್ ದೊಡ್ಡೋರಲ್ವಲ್ಲ. ಮೇಡಮ್ ಸಾರಿ, ನನ್ನ ಹಸ್ಬೆಂಡ್ಗೆ ಕೋಪ ಜಾಸ್ತಿ. ನನಗ್ ಗೊತ್ತಿಲ್ವಾ? ಅವ್ರ ಪರವಾಗಿ ನಾನ್ ನಿಮ್ ಹತ್ರ ಕ್ಷಮೆ ಕೇಳ್ತೀನಿ. ಅಕ್ಕ, ನನ್ ಡ್ಯಾಡಿ ಮಮ್ಮಿ ಏನು ಮಾಡಿಲ್ಲ. ಈ ಅಕ್ಕನೇ ನನ್ ತಳ್ಳಿದ್ದು. ನೋಡಿ ಮ್ಯಾಮ್, ಎಷ್ಟು ಒಳ್ಳೆ ಜನ ಇರೋ ಪಾರ್ಟಿ. ಈ ಬೀದಿ ನಾಯಿ ಇವಳ ಬಾಯ್ ಫ್ರೆಂಡ್ ಟ್ರಕ್ ಡ್ರೈವರ್ ಬಂದು ಈ ಪಾರ್ಟಿ ಅಟ್ಮಾಸ್ಫಿಯರೇ ಹಾಳು ಮಾಡ್ತಾ ಇದ್ದಾರೆ. ಹ್ಯೂ, ಮೇಡಮ್, ಯಾಕೆ ಮೇಡಮ್ ನನಗೆ ಹೊಡೆದ್ರಿ? ನೀನ್ ಈ ಮುಗ್ಧ ಮಗುನ ಕೆಣ್ಕಿದ್ದಕ್ಕೆ, ಈ ಚಿಕ್ಕ ಮಗುಗೆ ಕೆಟ್ಟಾಗ ಬೈದಿದ್ದಕ್ಕೆ. ನಿನಗ್ ಜಯರಾಜ್ ಫ್ಯಾಮಿಲಿ ಸಂಸ್ಕಾರದ ಬಗ್ಗೆ ಗೊತ್ತಿಲ್ವಾ? ಸಿಂಚು, ಇಲ್ಲಿ ನಿಂಗೆ ಯಾರು ತೊಂದರೆ ಕೊಡಲ್ಲ. ಇದು ನಿಂದೇ ಪಾರ್ಟಿ. ಎಷ್ಟ್ ಬೇಕಾದ್ರೂ ಆಟಾಡು, ಏನಾದ್ರೂ ಮಾಡು, ಎಂಜಾಯ್ ಮಾಡು. ಪುಟ್ಟ, ನೀನನ್ನ ಏನಂತ ಕರಿತೀಯಾ? ಏನಂತ ಕರೀಲಿ? ಆಂಟಿ ಅಂತ ಕರಿತೀಯಾ? ಪ್ಲೀಸ್. ಓಕೆ ಆಂಟಿ. ನಾನು ಸಿಂಚುನ ಅವಳ ತಾತನ ಹತ್ರ ಕರ್ಕೊಂಡು ಹೋಗ್ತೀನಿ. ನೀವೇನೋ ಯೋಚನೆ ಮಾಡಬೇಡಿ, ಅವಳಿಗೆ ಯಾವ ತೊಂದ್ರೆನೂ ಆಗಲ್ಲ. ಸರಿ. ಮಿಸ್ ರಕ್ಷಾ ಪೂಜಾರಿ, ಹೇಳಿ ಮೇಡಮ್. ಈ ಪಾರ್ಟಿನ ನೀವೇ ಅರೇಂಜ್ ಮಾಡಿರೋದಲ್ವಾ? ಎಸ್ ಮ್ಯಾಮ್. ಇಂಚರ ಅಥವಾ ಅವ್ರ ಫ್ಯಾಮಿಲಿ ಬಗ್ಗೆ ಒಂದ್ ಮಾತಾಡಿದ್ರು ನಿನ್ ಜೀವನನ ಹಾಳು ಮಾಡಾಕ್ಬಿಡ್ತೀನಿ. ಮ್ಯಾಮ್, ಅಣ್ಣ, ಅಪ್ಪನ್ ಹೊಡೆದಿರೋದು ಯಾರು ಅಂತ ಗೊತ್ತಾಗಿದೆ. ಬಲರಾಮ. ಆದ್ರೆ ಅವ್ನ್ ಯಾರು ಅಂತ ನಾನು ನೋಡೇ ಇಲ್ಲ. ಸಿಂಚು, ಕಮ್ ವಿಶಲ್ ಗೋ. ಸೌಮ್ಯ ಮೇಡಮ್ ನನ್ ಮಗುನ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಅಣ್ಣ ಬಂದ್ಯಾ? Here we go. ಅಪ್ಪ, ಇಲ್ಲಿ ನೋಡಿ ಯಾರು ಬಂದ್ರು. ಅಲ್ಲೇ ನಮ್ಮನೆ ಮಹಾರಾಣಿ. ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡು. ಅಯ್ಯೋ, ತುಂಬಾ ದೊಡ್ಡದಾಗೋಯ್ತು ಪುಟ್ಟ. ನಂಗೊಂದ್ ಕಿಚ್ಚಿ ಕೊಡ್ತೀಯಾ? ಎಷ್ಟು ಸಿಹಿಯಾಗಿದ್ಯೋ ನಿನ್ ಮುತ್ತು. ನಾನು ಸ್ವೀಟ್ ಅಲ್ಲ, ಸಿಂಚು. ಹೌದಾ? ಇದು ನಿನಗೆ. ಚೆನ್ನಾಗಿದೆಯಾ ನೋಡು. ನಂದ ಡೈಮಂಡ್. ಇದಿಷ್ಟೇ ಅಲ್ಲ, ನಮ್ಮನೆ ಮಹಾರಾಣಿಗೆ ಇನ್ನು ತುಂಬಾ ಜುವೆಲ್ಸ್ ಇದೆ, ಇವಳದ್ದು ಇದೆ. ಎಲ್ಲ ನಿಂಗೆ ಕೊಟ್ಬಿಡ್ತೀನಿ, ಓಕೆನಾ? ಲವ್ ಯು ನನ್ನ ಅಮ್ಮ. ಥ್ಯಾಂಕ್ ಯು. ಬಾರೆ ನನ್ನ ಮಗಳೇ. ಏನೋ ಅದು ಮಾರ್ಕು? ಯಾರೋ ಹೊಡೆದಿದ್ದು? ಇವನು ರವಿ ಪೂಜಾರಿ ಅಲ್ವಾ? ಮೇಲ್ನೋಟಕ್ಕೆ ವೈಟ್ ಕಾಲರ್ಡ್ ಬಿಸ್ನೆಸ್ ಮ್ಯಾನ್, ಆದ್ರೆ ಅಂಡರ್ ವರ್ಲ್ಡ್ ಡಾನ್. ಇವನು ರವಿ ಪೂಜಾರಿನೇ. ನೋಡಿ, ಇವ್ರ ಹತ್ರ ಹೊಡೆದಾಟ ಬೇಡ, ನಾವಿಲ್ಲಿಂದ ಹೊರಟೋಗೋಣ ಬನ್ನಿ. ರವಿ, ಏನೇ ಇದ್ರು ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು
ನನಗೆ ನನ್ನ ಗಂಡನಿಗೆ ನನ್ನ ಮಗುಗೆ ಏನು ಮಾಡಬೇಡ ಪ್ಲೀಸ್ ಪ್ಲೀಸ್. ಗಂಡನ ಇವನು ನಿನ್ ಗಂಡನ ಇವನಿಗೋಸ್ಕರ ನನ್ನನ್ನ ಮದ್ವೆ ಮಂಟಪದಿಂದ ಬಿಟ್ಟು ಓಡೋದ್ಯಾ? ನನ್ನಲ್ಲಿಲ್ದೇ ಇರೋದು ಇವನಲ್ಲಿ ಏನೇ ಇದೆ. ನನ್ ಬಟ್ಟೆ ನೋಡು, ಇಂಪೋರ್ಟೆಡ್ ಪರ್ಫ್ಯೂಮ್ ಇಂದ ಗಮ್ಮಂತ ಇದೆ. ಆದ್ರೆ ಇವಂದು ಪೆಟ್ರೋಲು, ಡೀಸೆಲ್, ಗ್ರೀಸು, ಕೆರೋಸಿನ್ ವಾಸನೆ ಬರ್ತಾ ಇದೆ. ಛೀ! ರವಿ, ನೀನ್ ನನಗ್ ಬೇಕಾದ್ರೆ ಏನಾದ್ರೂ ಹೇಳು, ಆದ್ರೆ ಕಿಟ್ಟಿಗೇನು ಹೇಳ್ಬೇಡ ಪ್ಲೀಸ್. ಕಿಟ್ಟಿನ ಅದಾ ಇವನ್ ಹೆಸರು? ಕಿಟ್ಟಿ ಅಂತ ಹೆಸರಿಟ್ಕೊಂಡಿದ್ ಮಾತ್ರಕ್ಕೆ ಇವನೇನ್ ಶ್ರೀರಾಮ್ಪುರದ ಕಿಟ್ಟಿನ? ರವಿ ಪ್ಲೀಸ್ ಸ್ಟಾಪ್ ಇಟ್. ನಾನ್ ಯಾಕೆ ನಿಲ್ಲಿಸ್ಬೇಕು? 7 ವರ್ಷ ಹಿಂದೆ ನಿನ್ನ ಬಿಟ್ಟು ಹೋದಾಗ ಇಂಡಸ್ಟ್ರಿ ನನ್ಗೆ ಎಷ್ಟು ಅವಮಾನ ಆಗಿತ್ತು ಗೊತ್ತಾ? ನನ್ ರಕ್ತ ಕುದೀತದೆ ಕಣೆ. ನಿನ್ನ ನಿನ್ ಕಂಪನಿನ ಸರ್ವನಾಶ ಮಾಡ್ತೀನಿ ಅಂತ ನಾನು ಅವತ್ತೇ ಪ್ರತಿಜ್ಞೆ ಮಾಡಿದ್ದೆ. ನಾನ್ ಯಾವತ್ತೂ ನಿನ್ನ ಪ್ರೀತಿಸಿರ್ಲಿಲ್ಲ ರವಿ. ಅಫ್ಕೋರ್ಸ್ ಅದ್ ಯಾವತ್ತು ಪ್ರೀತಿ ಅಥವಾ ಬಯಕೆ ವಿಷಯನೇ ಆಗಿರ್ಲಿಲ್ಲ. ಅದು ನನ್ನ ನಿನ್ ತಂದೆ ಮಧ್ಯೆ ಒಂದು ಬಿಸ್ನೆಸ್ ಡೀಲ್ ಅಷ್ಟೇ. ಇನ್ ಒಂದೇ ಒಂದ್ ವಾರದಲ್ಲಿ ನಿನ್ನ ಬೀದಿಯಲ್ಲಿ ಬಿಕ್ಕಾರಿ ತರ ನಿಲ್ಸದೆ ಹೋದ್ರೆ ನನ್ನ ಹೆಸರು ರವಿ ಪೂಜಾರಿನೇ ಅಲ್ಲ. ಆಗ ನೋಡ್ತೀನಿ ಈ ಟ್ರಕ್ ಡ್ರೈವರ್ ನಿನ್ನ ಹೇಗ್ ಕಾಪಾಡ್ತಾನೆ ಅಂತ. ನೋಡು ರವಿ, ನಾನೀಗ ಮದ್ವೆ ಆಗಿರೋ ಹೆಣ್ಣು, ನನ್ಗೊಂದ್ ಮಗು ಇದೆ. ಮಗು ಅಲ್ಲ, ಅಕ್ರಮ ಸಂಬಂಧ ಹುಟ್ಟಿರೋ ಗಿಫ್ಟ್ ಬ್ರದರ್ ಅದು. ಈಗ ಆ ಮಗುನ ತನ್ನ ಮಗು ಅಂತ ಹೇಳ್ಕೊತಾ ಇದ್ದಾಳೆ. ಆದ್ರೆ ನಂಗದ್ರ ಮೇಲೆ ಡೌಟ್ ಇದೆ. ಇವಳಿಗದೆಷ್ಟು ಜನಗಳ ಜೊತೆ ಸಂಬಂಧ ಇದೆಯೋ ಗೊತ್ತಿಲ್ಲ. ಈಗ ಈ ಟ್ರಕ್ ಡ್ರೈವರ್ನ ಬಲೆಗೆ ಬೀಳಿಸ್ಕೊಂಡಿದ್ದಾಳೆ. ಆ ಮಗುಗೆ ಅಪ್ಪ ಇವನೇ ಅಂತ ಹೇಳ್ತಾ ಇದ್ದಾಳೆ. ಏಯ್, ನೀನೇ ಇವಳು ಮಗುವಿನ ತಂದೆ ಅಂತ ನಿನಗ್ಯಾರೋ ಹೇಳಿದ್ರು? ಸ್ಟಾಪ್ ಇಟ್. ಓ ಶಟ್ ಅಪ್. ನೀನ್ ಇವ್ನ 7 ವರ್ಷದ ಹಿಂದೆ ತಾನೇ ಭೇಟಿಯಾಗಿದ್ದು, ಕರೆಕ್ಟ್? ಈ ಗ್ಯಾಪ್ ಅಲ್ಲಿ ಇವಳು ಎಷ್ಟು ಗಂಡಸರ ಜೊತೆ ಮಲಗಿದಾಳೆ ಅಂತ ನಿನಗೆ ಗೊತ್ತಾ? ರಕ್ಷಾ, ರಕ್ಷಾ, ನಿನಗ್ 1000 ಸಲ ಹೇಳಿದ್ದೀನಿ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೇಡ ಅಂತ. ಒಂದು ಉಸಿರು ಹೊರಗಡೆ ಬಂದ್ರು ಹೊಸ್ಕಾಕ್ಬಿಡ್ತೀನಿ. ಕಿಟ್ಟಿ, ನೀವು ಮಧ್ಯ ಬರಬೇಡಿ, ಇದನ್ನ ನಾನ್ ನೋಡ್ಕೋತೀನಿ. ಏಯ್, ತೆಗಿಯ ಕೈನ. ಇವನು ನಿನ್ ಗಂಡನ? ಇವನ್ ಮುಂದೆನೆ ನಿನ್ನ ಬಾಯಿಗೆ ಬಂದಂಗ್ ಬೈತಾ ಇದೀನಿ, ಬಾಯಿ ಮೇಲೆ ಬೆರಳಿಟ್ಕೊಂಡು ನಿಂತಿದ್ದಾನಲ್ಲೇ. ಈ ಹೆದರು ಪುಕ್ಲನ್ಗೋಸ್ಕರನ ನೀನ್ ನನ್ ಬಿಟ್ಟು ಓಡೋಗಿದ್ದು? ನೋಡಿ, ನೀವ್ ಈ ರೀತಿ ಹಳೆ ದ್ವೇಷನ ಇಟ್ಕೊಂಡು ಏನು ಸಾಧಿಸೋಕ್ಕಾಗಲ್ಲ. ನನ್ನ ಕಂಪನಿನ ಹಾಳು ಮಾಡ್ಬೇಡಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ನಾನು ನೀವು ಏನ್ ಹೇಳ್ತೀರೋ ಅದನ್ನ ಕೇಳ್ತೀನಿ. ಸರಿ 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 ಸರಿ, ನಾನು ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀನ್ ಈ ಟ್ರಕ್ ಡ್ರೈವರ್ಗೆ ಡಿವೋರ್ಸ್ ಕೊಡ್ಬೇಕು.